ಅವರಿಬ್ರು ಪರಸ್ಪರ ಪ್ರೀತಿಸ್ತಿದ್ರು, ಮದುವೆಯ ಕನಸನ್ನೂ ಕಂಡಿದ್ರು. ಆದ್ರೆ ಹುಡುಗಿ ಬೇರೆ ಹುಡುಗನಿಗೆ ಮೆಸೇಜ್ ಮಾಡಿದ್ಲು ಅನ್ನುವ ಕಾರಣಕ್ಕೆ ಇಬ್ಬರ ನಡುವೆ ಜಗಳ ಆಗಿತ್ತು. ಇದನ್ನ ಆತ ಪ್ರಶ್ನಿಸಿದ್ದಕ್ಕೆ ನೀನು ಬೇಡವೇ ಬೇಡ ಅಂತ ದೂರ ಮಾಡಿದ್ಲು. ಮನನೊಂದ ಪ್ರೇಮಿ ತನ್ನ ಬದುಕನ್ನೇ ಅಂತ್ಯ ಮಾಡ್ಕೊಂಡಿದ್ದಾನೆ. ಈ ಪ್ರೀತಿ ಅಂದ್ರೇನೆ ಹಾಗೆ, ಯಾವಾಗ ಯಾವ ಬಣ್ಣ ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ. ಮೊದಲು ಪ್ರೀತಿಯ ಅಲೆಯಲ್ದಿ ವಿಹರಿಸೋ ಪ್ರೇಮಿಗಳು ಕೊಂಚ ಏರುಪೇರಾದ್ರೂ ಮುನಿಸು ಕೋಪದ ಕೈಗೆ ಬುದ್ಧಿ ಕೊಟ್ಟುಬಿಡ್ತಾರೆ. ಈ ಪ್ರೇಮಿಗಳ ಬಾಳಲ್ಲೂ ಅದೇ ಆಗಿದ್ದು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬನ್ನಿ ತಾಳಾಪುರದ ಸಂತೋಷ್, ಸಾಗಡೆ ಗ್ರಾಮದ ರಮ್ಯಾ, ನಿನಗೆ ನಾನು ನನಗೆ ನೀನು ಅಂತ ಕಾಲೇಜ್ ದಿನಗಳಿಂದಲೂ ಪ್ರೇಮಲೋಕದ ಅಲೆಯಲ್ಲಿ ತೇಲ್ತಿದ್ರು. ಪರಸ್ಪರ ಮದುವೆಯ ನಿರ್ಧಾರಕ್ಕೂ ಬಂದಿದ್ರು. ಆಕಾಶ ನೀನೆ ನೀಡೊಂದು ಗೂಡು ಬಂತೀಗ ಪ್ರೀತಿ ಹಾರಿ. ಆದರೆ ಇವರಿಬ್ಬರ ಪ್ರೀತಿ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ಆಗಬಾರದು ಆಗೋಗಿದೆ. ಇಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಎಂಟ್ರಿ ಆಗಿದೆ. ಇತ್ತೀಚೆಗೆ ರಮ್ಯಾ ಬೇರೊಬ್ಬ ಯುವಕನಿಗೆ ಮೆಸೇಜ್ ಮಾಡ್ತಾಗಿದ್ಲಂತೆ. ಇದರಿಂದ ಕೆರಳಿದ ಸಂತೋಷ್ ರಮ್ಯಾಳನ್ನ ಪ್ರಶ್ನೆ ಮಾಡಿದ್ದಾನೆ. ಇದೇ ವಿಷಯಕ್ಕೆ ಇಬ್ಬರ ನಡುವೆ ಜಗಳ ಆಗಿದೆ. ಜಗಳ ವಿಕೋಪಕ್ಕೆ ತಿರುಗಿದೆ. ನೀನು ನನಗೆ ಬೇಡವೇ ಬೇಡ ಅಂತ ರಮ್ಯಾ ಸಂತೋಷ್ ಮುಖಕ್ಕೆ ಹೊಡೆದಂತೆ ಹೇಳಿಬಿಟ್ಟಿದ್ದಾಳೆ. ಇದು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದ ಸಂತೋಷನಿಗೆ ಆಕಾಶ ಕಳಚಿ ಮೇಲೆ ಬಿದ್ದಂತಾಗಿದೆ. 7 ಜನ್ಮಕ್ಕೂ ಜೊತೆಯಾಗಿರ್ತೀನಿ ಎಂದವಳು ನನ್ನನ್ನೇ ತಿರಸ್ಕರಿಸಿದಳಲ್ಲ ಅಂತ ನೊಂದು ಸೆಲ್ಫಿ ವಿಡಿಯೋ ಮಾಡಿ ಸ್ಟೇಟಸ್ಗೆ ಹಾಕಿ ನೇಣಿಗೆ ಕೊರಳೊಡ್ಡಿ ಬಿಟ್ಟಿದ್ದಾನೆ. ಬೇರೆ ಹುಡುಗನ ಜೊತೆ ಮೆಸೇಜ್ ಮಾಡ್ತಿದ್ದಾರೆ ಅಂತ ಕೇಳೋದಕ್ಕೆ ನನ್ನೇ ಬೇಡ ಅಂತ ಹೇಳೋದು. ನನ್ನ ಸಾವಿಗೆ ಅವಳೇ ಕಾರಣ. ಅವಳು ಬಿಟ್ರೆ ಇನ್ಯಾರು ಕಾರಣ ಇಲ್ಲ. ಅವಳಿಗೋಸ್ಕರ ಮನೆಯವ್ರ ಎದುರು ಹಾಕೊಂಡೆ ತುಂಬಾ ದುಡ್ಡು ಖರ್ಚು ಮಾಡಿದೆ. ಅವ್ಳು ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ ಅಂತ. ಆರು ಅವಳು ನನ್ನ ಬೇಡ ಅಂತ ಹೇಳೋದು ಇವತ್ತು. ಇನ್ನು ಈ ವಿಷಯವನ್ನು ಸಂತೋಷ ತನ್ನ ಚಿಕ್ಕಪ್ಪ ಶಿವಣ್ಣನಿಗೂ ತಿಳಿಸಿದ್ದ. ಗುಂಡ್ಲುಪೇಟೆಗೆ ಧಾವಿಸಿದ ಶಿವಣ್ಣ ಇಬ್ಬರಿಗೂ ಬುದ್ಧಿವಾದ ಹೇಳಿದ್ರಂತೆ. ಅಲ್ಲದೆ ಗುಂಡ್ಲುಪೇಟೆ ಹಾಸ್ಟೆಲ್ನಲ್ಲಿದ್ದ ರಮ್ಯಾಳನ್ನ ಸಂತೋಷ್ ಆಗಾಗ್ಗೆ ಮನೆಗೂ ಕರ್ಕೊಂಡು ಬರ್ತಿದ್ದ. ತಾನು ದುಡಿದ ಹಣವನ್ನೆಲ್ಲ ರಮ್ಯಾಳಿಗೆ ಖರ್ಚು ಮಾಡ್ತಿದ್ದ. ಸಂತೋಷನ ಅಜ್ಜಿ ಮಾದಮ್ಮನಿಗೂ ಸಹ ರಮ್ಯಾಗಿಷ್ಟ ಆಗಿದ್ಲು. ಇಬ್ಬರಿಗೂ ಮದುವೆ ಮಾಡಿಸುವ ಬಯಕೆ ಹೊಂದಿದ್ರಂತೆ. ವಯಸ್ಸೇ ಆಗ್ಲಿ, ನಿನ್ಗೂ ವಯಸ್ಸೇ ಆಗ್ಲಿ, ನಾವು ಕೇಳೋದು ಆಗ್ಬಿಡಪ್ಪ ಅಂದ್ಕೊಂಡಿದ್ದು. ಅವಳು ಬಂದು ನನ್ನ ಮೊಮ್ಮಗನ ಕರ್ಕೊಂಡು ಬಂದು ಹಾಸ್ಟೆಲ್ಗೆ ಹೋಗಿ ಬಂದು ನಮ್ಮ ಮನೇಲಿ 2 ದಿವಸ 3 ದಿವಸ ಬಟ್ಟೆ ಒಗ್ಕೊಂಡು ತಾಣ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಎಲ್ಲಾನು ಹೋಯ್ತಿದ್ದ ಸರ್. ತಾಣಿ ಮಾಡ್ತೀನಿ ನೀನ್ ಬಿಟ್ಟು ನಾ ಯಾರಿಗೂ ಆಗಲ್ಲ ಅಂತಿದ್ದೆ ಸರ್. ಆಗವ ನನ್ನ ಮೊಮ್ಮಗನ ಮೋಸ ಮಾಡಬೇಡ ಆಗವ ಅಂದಿನಕ ಸರ್ ನಾನು. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಶಿವಣ್ಣ, ನಾವು ಬಡವರು, ಹುಡುಗಿ ಮನೆಯವರು ಸ್ಥಿತಿವಂತರು, ಅವರೇ ನಮ್ಮ ಹುಡುಗನ್ನ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸ್ತಾಗಿದ್ದಾರೆ. ಇವರಿಬ್ಬರಿಂದ ಯಾವುದೋ ಮೆಸೇಜ್ ಬಗ್ಗೆ ಮಾತು ಬಂದು ಗುಂಡ್ಲುಪೇಟೆಯಲ್ಲಿ ಜಗಳ ಅದು ಇದು ಇಲ್ಲಿ ಬಂದು ತಲುಪದ. ಬೇರೆ ಯಾರು ಮೆಸೇಜ್ ಮಾಡ್ತಾರಂತ ಇವ್ನು ನನಗೆ ಹೇಳ್ದ. ಆಯ್ತು ಸುಮ್ಮನೆ ಕೇಳವಂತ ಅಂತ ಹುಡುಗಿ ಏನು ಮಾತಾಡಿಲ್ಲ. ನೀನು ಅಂದ್ರೆ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ದೆ. ಇಷ್ಟು ದಿನ 1 ವರ್ಷ ಗಂಟೆ ಪ್ರೀಸ್ಬಿಟ್ಟು ಈಗ ಇಷ್ಟ ಇಲ್ಲ ಅಂದ್ರೆ ಅರ್ಥ ಏನ ಸರ್? ಅವ್ನು ಗೋಡನೆಲ್ಲ ರಥ ಪಡಿಸ್ಕೊಂಡಿದ್ದಾನೆ ಸರ್ ಅವಳಿಂದ ಅಡಿ. ಗೋಡೆಗೆಲ್ಲ ಡಿಕ್ಕಿ ಹೊಡೆದ ರಥ ಪಡಿಸ್ಕೊಂಡಿದ್ದಾನೆ. ಅದು ಎಷ್ಟು ಪ್ರೀಸ್ ಇರ್ಬೋದು ಅದು ಲೆಕ್ಕ. ಅದು ಮನುಷ್ಯನ ಹಿಂಗೆ ಇರ್ತಾನಂತ ಹೇಳೋಕ್ಕಾಗಲ್ಲ. ಅಂದ್ರೆ ಏನಪ್ಪ ನಾನು ಹೇಳೋದಂದ್ರೆ ಬೇರೆ ಹುಡುಗನಿಗೆ ರೀತಿ ಆಗಬಾರ್ದು. ಬಡವ್ರ ಮಕ್ಳಿಗೆ ದುಡ್ಡದ ಅಂತ ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ಬಡವ್ರ ಮಕ್ಕಳಿಗೆ ರೀತಿ ಮಾಡಬಾರ್ದು. ಸಂತೋಷ್ ನಿರ್ಧಾರದಿಂದ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಏನೇ ಆಗ್ಲಿ ಪ್ರೀತಿ ಪ್ರೇಮದ ಅಮಲಲ್ಲಿ ಬಿದ್ದು ಹೆತ್ತವರ ವೇದನೆ ಅರ್ಥ ಮಾಡಿಕೊಳ್ಳದೆ ಜೀವನ ಅಂತ್ಯ ಮಾಡಿಕೊಳ್ತಿರೋದು ನಿಜಕ್ಕೂ ಅರ್ಥಹೀನ. SM ನಂದೀಶ್, News 18, ಚಾಮರಾಜನಗರ.